ಪಿ ಎಫ್ ಅಮೌಂಟ್ ಯಾವ ರೀತಿ ವಿತ್ಡ್ರಾ ಮಾಡೋದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂಡ್ ಅದಕ್ಕಿಂತ ಮುಂಚೆ ನೀವೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋ ನೋಡ್ತೀರಾ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಐಡಿನೂ ಸಹ ಇದೆ, ಫಾಲೋ ಮಾಡಿ. ಸೊ ಫಸ್ಟ್ ಪಿ ಎಫ್ ವೆಬ್ಸೈಟ್ ಅಲ್ಲಿ ಲಾಗಿನ್ ಆಗಿ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಹಾಕಿ ಲಾಗಿನ್ ಆಗುವ ತಕ್ಷಣನೇ ನಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಒಂದು OTP ಬರುತ್ತೆ, OTP ಎಂಟ್ರಿ ಮಾಡಿ. ಅಂಡ್ ಹೋಮ್ ಪೇಜ್ ಅಲ್ಲಿ ನಿಮಗೆ ಆನ್ಲೈನ್ ಸರ್ವಿಸಸ್ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ. ಸೊ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಫಸ್ಟ್ ಆಪ್ಷನ್ ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ನ ವೆರಿಫೈ ಮಾಡಬೇಕಾಗುತ್ತೆ. ವೆರಿಫೈ ಮಾಡಿದ ನಂತರ ಇಲ್ಲಿ ಪ್ರೊಸೀಡ್ ಟು ಕ್ಲೈಮ್, ಸೆಲೆಕ್ಟ್ ಟು ಕ್ಲೈಮ್ ಆಪ್ಷನ್. ಸೊ ಇಲ್ಲಿ ಪಿ ಎಫ್ ಅಡ್ವಾನ್ಸ್ ಫಾರ್ಮ್ 31. ಇನ್ ಕೇಸ್ ನೀವೇನಾದ್ರೂ ಜಾಬ್ ಲೆಫ್ಟ್ ಮಾಡಿದ್ರೆ ಸೊ ಅದರ್ ಆಪ್ಷನ್ಸ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡಿ ನೀವು ಪ್ರೊಸೆಸ್ ಮಾಡಬಹುದು. ಸೆಲೆಕ್ಟ್ ಸರ್ವಿಸಸ್ ಆಪ್ಷನ್ ಕ್ಲಿಕ್ ಮಾಡಿ. ಇಲ್ಲಿ ಪ್ರೆಸೆಂಟ್ ಯಾವ ಪಿ ಎಫ್ ಐ ಡಿಲಿ ಅಮೌಂಟ್ ಇದೆ ಅದನ್ನ ಸೆಲೆಕ್ಟ್ ಮಾಡಿ ನೀವು ಕಂಟಿನ್ಯೂ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೀವು ಪಿ ಎಫ್ ಅಮೌಂಟ್ ನ ಯಾವ ಉದ್ದೇಶಕ್ಕೋಸ್ಕರ ಅಮೌಂಟ್ ನ ವಿತ್ಡ್ರಾ ಮಾಡ್ತೀರಾ ಅಂತ ಕೇಳುತ್ತೆ. ಸೊ ಕೆಲವೊಂದು ಲಿಸ್ಟ್ ಕೊಟ್ಟಿದೆ, ಅದನ್ನ ನೀವು ಸೆಲೆಕ್ಟ್ ಮಾಡಿಬಿಟ್ಟು ಪ್ರೊಸೆಸ್ ನ ಕಂಟಿನ್ಯೂ ಮಾಡಬಹುದು. ಸೊ ನೆಕ್ಸ್ಟ್ ಅಮೌಂಟ್ ನ ಎಂಟ್ರಿ ಮಾಡ್ತಾ ಇದ್ದೀನಿ ಅಂಡ್ ನಮ್ಮ ಅಡ್ರೆಸ್ ನ ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ ಅಡ್ರೆಸ್ ನ ಅಪ್ಡೇಟ್ ಮಾಡಿದ ನಂತರ ಟಿಕ್ ಮಾರ್ಕ್ ನ ಸೆಲೆಕ್ಟ್ ಮಾಡಿ ಗೆಟ್ ಮೊಬೈಲ್ OTP. ಸೊ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಮ್ಮ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಮತ್ತೆ OTP ಬರುತ್ತೆ. ಆ OTP ನ ಇಲ್ಲಿ ಎಂಟ್ರಿ ಮಾಡಿದ ತಕ್ಷಣನೇ ಸೊ ನಾವು ಪಿ ಎಫ್ ಅಮೌಂಟ್ ನ ವಿತ್ಡ್ರಾ ಆಗಿ ಸಬ್ಮಿಟ್ ಮಾಡಿದಂತಾಗುತ್ತೆ. ಸೊ ನೀವು ಅದನ್ನ ಚೆಕ್ ಮಾಡಬೇಕು ಅಂತಾರೆ ಇಲ್ಲಿ ಕ್ಲೈಮ್ ಸ್ಟೇಟಸ್ ಅಲ್ಲಿ ಬಂದು ನೀವು ಚೆಕ್ ಮಾಡ್ತಾ ಇರ್ಬೋದು. ಸೊ ಇದು ಮಿನಿಮಮ್ 3 to 15 ಡೇಸ್ ಒಳಗಡೆ ನಿಮ್ಮ ಅಕೌಂಟ್ಗೆ ಸೆಟಲ್ ಆಗುತ್ತೆ.